ಎಜಿ ನ್ಯೂಸ್ಗೆ ಸ್ವಾಗತ. ಗೋಮಾಂಸದ ಬಲಿ ಮೇಲಿನ ನಿಷೇಧವನ್ನ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ವತಿಯಿಂದ ಯಾದಗಿರಿಯಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂಭಾಗ ನಡೆದ ಪ್ರತಿಭಟನೆಗೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಕಲಬುರಗಿಯ ವಿಭಾಗದ ಸಹ ಸಂಯೋಜಕರು ಆದ ಶಿವಕುಮಾರ್ ಸುಕಲೂರ್ ನೇತೃತ್ವ ವಹಿಸಿದ್ರು. ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಗೋಮಾಂಸ ಹತ್ಯೆ, ಹಿಂಸೆ ಮತ್ತು ಕುರ್ಬಾನಿ ತಡೆಯಲು ಕಠಿಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ದಾರೆ. ಮನವಿಯಲ್ಲಿ ಪ್ರಮುಖವಾಗಿ ಗೋಮಾಂಸ ಹತ್ಯೆ ಹಾಗೂ ಅಕ್ರಮ ಸಾಗಾಟ ತಡೆಯಲು ವಿಶೇಷ ಪೊಲೀಸ್ ಬಂದೋಬಸ್ತ್, ಗಡಿ ಭಾಗಗಳಲ್ಲಿ ಚೆಕ್ಪೋಸ್ಟ್ ಸ್ಥಾಪನೆ, ಅಕ್ರಮ ಗೋ ಸಾಗಾಟ ತಡೆಯಲು ಎಲೆಕ್ಟ್ರಾನಿಕ್ ಸ್ಕ್ಯಾನರ್ ಬಳಕೆ, ಅಕ್ರಮ ಗೋ ವ್ಯವಹಾರ ಮಾಫಿಯಾ ವಿರುದ್ಧ ಕಠಿಣ ಕಾನೂನು ಕ್ರಮ, ವಶಪಡಿಸಿಕೊಳ್ಳಲಾದ ಗೋವುಗಳಿಗಾಗಿ ಸರ್ಕಾರಿ ಗೋಶಾಲೆ ಸ್ಥಾಪನೆ, ಬಕ್ರೀದ್ ಹಬ್ಬದ ಸಂದರ್ಭದಲ್ಲಿ ವಿಶೇಷ ತಂಡ ರಚನೆ ಸೇರಿ ಹಲವು ಬೇಡಿಕೆಗಳಿಗೆ ಮಂಡಿಸಲಾಗಿದೆ. ಇನ್ನು ಸಾರ್ವಜನಿಕರಿಂದ ಮಾಹಿತಿ ಬಂದ ಕೂಡಲೇ ಪೊಲೀಸರು ತ್ವರಿತವಾಗಿ ಕಾರ್ಯಾಚರಣೆ ಮಾಡಿ ಗೋಮಾಂಸ ರಕ್ಷಣೆ ಮಾಡಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹ ಮಾಡಿದ್ದಾರೆ. ಅದಾದ್ರೂ ಅವರು ನೀವು ಎಲ್ಲಿ ಇದಿರ್ತಾವಲ್ಲ ಸರ್ ಚೆಕ್ಪೋಸ್ಟ್, ನೀವು ಚೆಕ್ಪೋಸ್ಟ್ ಆದ ಯಾರು ದಾಟಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅವ್ರು ಒಂದು ಸೀಕ್ರೆಟ್ ತಯಾರಿ ಮಾಡ್ಕೊಂಡು ಅವ್ರು ರಫ್ತು ಮಾಡ್ಕೊಂಡು ಹೋಗ್ತಿರ್ತಾರೆ ಸರ್. ಇನ್ನೊಂದು ಏನಂದ್ರೆ ಇದು ಹಬ್ಬದ ಟೈಮ್ಗೆ ಅಷ್ಟೇ ಅಲ್ಲ ಸರ್, ವರ್ಷ ಪೂರ್ತಿ ಕಂಟಿನ್ಯೂ ರಾಜ್ಯ ರೋಷವಾಗಿ ಕಡಿತಾರೆ ಸರ್ ದನಗಳು. ಉದಾಹರಣೆಗೆ ಇದು ಚಿರಂಜೀವಿ ನಗರ ಸರ್, ಯಾವ ಅಲ್ಲ ಚಿರಂಜೀವಿ, ಇನ್ನೊಂದು ಅಜಿತ್ ಕಲ್ ಡೋರ್ ಓಪನ್ ಇಟ್ಟು ಕಡಿತಾರೆ ಸರ್. ಅಲ್ಲಿ ಒಂದು ಇದು ವರ್ಲ್ಡ್ ಬಸ್ ಸ್ಟ್ಯಾಂಡ್ ಹಿಂದುಗಡೆ ಸರ್, ಅಲ್ಲಿಂದ ಡೋರ್ ಓಪನ್ ಇಟ್ಟು ರಾಜ್ಯ ರೋಷವಾಗಿ ಕಡಿತಾರೆ ಸರ್. ನಾವು ಇಷ್ಟೆಲ್ಲ ಮನವಿ ಕೊಟ್ಟರು ಕೂಡ ರಾಜ್ಯ ರೋಷವಾಗಿ ಕಡಿತಾ ಇದ್ದಾರಂದ್ರೆ ಅವ್ರದ್ದು ಮನಸ್ಥಿತಿ ಭಾಳ ಇದಾದ ಸರ್ ಅವರು. ಸೊ ಅದಕ್ಕೆ ನಾವು ನಿಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದು ಏನಂದ್ರೆ ಸರ್, ಇವಾಗ ಇನ್ನೂ 3-4 ದಿನದಲ್ಲಿ ಅವ್ರ ಹಬ್ಬ ಇತ್ತು ಸರ್. ಅವ್ರ ಹಬ್ಬ ಇರೋದು, ಅವ್ರ ಹಬ್ಬಕ್ಕಿಂತ ಮುಂಚೆನೇ ಅವ್ರು ಇಷ್ಟೆಲ್ಲ ರಾಜ್ಯ ರೋಷವಾಗಿ ಕಡಿಲೇತಾರೆ ಅಂತಂದ್ರೆ ದನಗಳು ಏನಿಲ್ಲ ಅಂತಂದ್ರೆ ಒಂದು ಡೈಲಿ ರಾತ್ರಿ ಒಂದು 3-4 ತಟ್ಟುಗಳು ಇದು ಮಾಡ್ತಾರೆ ಸರ್. ಸೊ ಅದೊಂದು ಕಡೆಯಿಂದ ಮಾಡಿಬಿಡ್ತೀವಿ. ಏನಿಲ್ಲ, ನಗರದಲ್ಲಿ ಸಾಕಷ್ಟು ಗೋಗಳು ಆಲ್ರೆಡಿ ಈಗ ಒಳಗಡೆ ಪ್ರವೇಶ ಆಗಿದೆ. ಇನ್ನೊಂದು ಕಸಾಯಖಾನೆಗಳ ಬಗ್ಗೆ ಇಲ್ಲಿ ಇರತಕ್ಕಂಥವ್ರು ಯಾವುವು ಲೈಸೆನ್ಸ್ ಪಡೆದಿರ್ತಕ್ಕಂಥವ್ರು ಎಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥ ಕಸಾಯಿಖಾನೆಗಳು ಇದ್ದಾವೆ. ಒಂದು, ಅವರಿಗೆ ಕಾನೂನಿನ ಭಯ ಇಲ್ಲ. ಆಮೇಲೆ ಮೊನ್ನೆ ಗಾಂಧಿ ಚೌಕ್ನಲ್ಲಿ ಏನು ಒಂದು ಸರಿಸುಮಾರು 70 ವರ್ಷದಂತ ಇದ್ದಂಥ ಕಸಾಯಿಖಾನೆ ಬಂದ್ ಆಗ್ತದ, ಅಲ್ಲಿರ್ತಕ್ಕಂಥವ್ರು ಟೌನ್ ಪೊಲೀಸು PSI ಸರ್ ನಿಮಗೆ ಒಂದು ಲೆಟರ್ ಬರೆದ್ರು ಕೂಡ ಇನ್ನೂವರೆಗೂ ನೀವು ನನ್ನ ಮೇಲಾಧಿಕಾರಿಗಳು ಫೋನ್ ಹಚ್ಚಿದ್ರಿ AC ಸಾಬ್ರಿಗೆ, ಅವ್ರು ಯಾವುದೇ ಕರೆಗೆ ಸ್ವೀಕಾರ ಮಾಡಲಿಲ್ಲ, ಅದನ್ನು ಮುಟ್ಟುಗೋಲು ಹಾಕಲಿಲ್ಲ. ಒಳಗಡೆ ಅಲ್ಲಿ 70 ವರ್ಷದಿಂದ ಸರಿಸುಮಾರು ಸಾವಿರಾರು ಗೋಗಳ ಹತ್ಯೆ ಆಗಿದೆ, ಒಳಗಡೆ ಮೂಳೆಗಳಿದ್ದಾವೆ. ಅದೆಲ್ಲ ತಮ್ಮ ಗಮನಕ್ಕಿತ್ತು. ನಮ್ಮ ಮೇಲಿನ ಅಧಿಕಾರಿಗಳು ತಮ್ಮ ನಂಬರಿಗೆಲ್ಲ ಫೋನ್ ಮಾಡಿದ್ರ, ಸರ್ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತೇವೆ ಅಂದ್ರೂ ಅದು ಯಾವುದೇ ರೀತಿಯಿಂದ ನೀವು ಹೋಗಲಿಲ್ಲ, ಅದು ಸ್ಪಂದನೆ ಮಾಡಲಿಲ್ಲ. ನೀವು ಅದನ್ನು ಕೂಡಲೇ ಮಾಡಲಿಲ್ಲ ಅಂದ್ರೆ ಹಬ್ಬದ ದಿನವೇ ನಾವು ಅದನ್ನ ಮತ್ತೆ ಹೋಗಿ ಅದನ್ನು ತಡೆಯುವಂಥ ಕೆಲಸ ಮಾಡ್ತೀವಿ, ಅಲ್ಲಿ ಒಳಗೆ ಏನದ ನೋಡುವಂಥ ಕೆಲಸ ಮಾಡ್ತೀವಿ. ದಯವಿಟ್ಟು ನಿಮಗೆ ನಾವು ಮನವಿ ಮಾಡ್ಕೊಳ್ತೀವಿ, ನಾವು ಕಾನೂನಿನ ಚೌಕಟ್ಟು ಮುಖಾಂತರ ಇಲ್ಲಿವರೆಗೂ ಹೋರಾಟ ಮಾಡ್ತಾ ಬಂದಿದ್ದೀವಿ. ಹಿಂದೂಗಳು ಶಾಂತಿ ದೂತರು. ಇವತ್ತು ಎಷ್ಟೆಲ್ಲ ಕಣ್ಣೆಲ್ಲಿಗೆ ಇಷ್ಟೆಲ್ಲ ಹಿಂದೂಗಳ ಭಾವನೆಗೆ ಧಕ್ಕೆ ಆದರೂ ಕೂಡ ನಾವು ಕಾನೂನಿನ ಚೌಕಟ್ಟಿನಲ್ಲಿ ಹೋಗ್ತೀವಿ. ನಮ್ದೇನಪ್ಪ ಅದ್ರ ಕಳಕಳಿ ಅಂತಂದ್ರೆ, ಜಾನುವಾರು ಹತ್ಯೆ ಕಾಯ್ದೆ ಅಡಿಗೆ ನೀವೇನು ಸರ್ಕಾರದಿಂದ ಅದನ್ನ ಯಾವ ರೀತಿಯಿಂದ ಅದನ್ನು ತಡೆಗಟ್ಟುವ ಕೆಲಸ ಆಗಬೇಕು, ಎಲ್ಲೆಲ್ಲಿ ಗೋವಿನ ಮಾಂಸ ಮತ್ತು ಜಾನುವಾರುಗಳ ಮಾಂಸ ಮಾರ್ತಿದಾರೋ ಅದನ್ನ ಕೂಡಲೇ ತಡೆ ಹಿಡಿದು ಅದನ್ನ ಮುಟ್ಟುಗೋಲು ಹಾಕಂಥದ್ದು ನೀವು ಮಾಡಬೇಕು. ಆಮೇಲೆ ನಮ್ದೇನು ಮನವಿಯಪ್ಪ ಅಂತಂದ್ರೆ, ಇನ್ನೊಂದು ಈ ಬಕ್ರೀದ್ ಸಂದರ್ಭ ಅಷ್ಟೇ ಅಲ್ಲ, ಎಷ್ಟೋ ಹೋಟೆಲ್ಗಳಿದಾವೆ ಇವತ್ತು ಕಾನೂನು ಬಾಹಿರವಾಗಿ ಅದನ್ನ ನಡೆಸ್ತಿರ್ತಾರ. ಇವತ್ತು ಫುಡ್ ಆಫೀಸರ್ ಕಣ್ಣು ಮುಚ್ಚಿಬಿಡ್ತಾರ. ನೀವು ಯಾವ್ದಾರ ಒಂದು ಏನಾದ್ರೂ ಆದ್ರೆ ಇಮಿಡಿಯೇಟ್ಲಿ ಹೋಗಿ ಅದನ್ನ ಆಕ್ಷನ್ ತಗೊಳ್ತಾರ. ಇವತ್ತು ಕಾನೂನು ಬಾಹಿರವಾಗಿ ಎಷ್ಟೋ ಇವತ್ತು 10 ನಂಬರ್ ತಾರಿ ಬಿರಿಯಾನಿ ಅಂತೇಳಿ ಹೋಟೆಲ್ಗಳು ಲೀಗಲ್ ಆಗಿ ನಡೆಸ್ತಾ ಇದ್ದಾರೆ. ಇಲ್ಲಿಗಲ್ ಆಗಿರೋ ಹೋಟೆಲ್ನ ರಾಜಾರೋಷವಾಗಿ ಆ ಕಾನೂನು ಭಯ ಇಲ್ಲಾರ್ದ ನಡೆಸ್ತಿದಾರ. ಅಂದ್ರೆ ಅವ್ರಿಗೆ ಭಯ ಇಲ್ಲ, ರೀಲ್ಸ್ ಮಾಡಿಬಿಡ್ತಾರ. ಫುಡ್ಡಿ ಒಳಗ ಇಂಥಲ್ಲಿ ಈ ರೀತಿಯಿಂದ ತಾರಿ ಬಿರಿಯಾನಿ ಸಿಗ್ತದೆ ಅಂತ ಹೇಳ್ತಾರೆ ಸರ್. ಯಾವ ರೀತಿಯಿಂದ ಈ ಒಂದು ವ್ಯವಸ್ಥೆ ಕೆಡ್ತಾ ಇದೆ, ದಯವಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ತೀವಿ. ಬಜರಂಗ ದಳ ಈಗ ಕೈ ಕಟ್ಕೊಂಡು ಕುಂತಿಲ್ಲ, ಬಜರಂಗ ದಳ ಎಲ್ಲದಕ್ಕೂ ಸಿದ್ಧಿದೆ. ಬರುವಂತ ದಿನಗಳಲ್ಲಿ ಇದಕ್ಕೇನಾದ್ರೂ ಅವರಿಗೆ ತಕ್ಕ ಉತ್ತರ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ನೀವು ಮಾಡ್ತಾ ಇದ್ರಂದ್ರೆ ನಾವು ಬಜರಂಗ ಸಿದ್ಧ ಇದ್ದೀವಿ. ಆ ಹೋಟೆಲ್ಗಳಿಗೂ ನುಗ್ತೀವಿ, ಎಲ್ಲೆಲ್ಲಿ ಗೋಗಳು ಕಟ್ಟಿದಾವ ಅಲ್ಲಿ ನುಗ್ಗಂತ ಪ್ರಯತ್ನ ಮಾಡ್ತೀವಿ. ಆದ್ರೆ ನಮಗೆ ನಿಮ್ಮ ಮೇಲೆ ಭರವಸೆ ಇದೆ. ಕಾನೂನು ನಾವು ನುಗ್ಗೋಕ್ಕಿಂತ ಮುಂಚೆ ನೀವು ಅದನ್ನ ತೆಗಿತೀರಿ, ಸರಿಪಡಿಸ್ತೀರಿ ಅಂತೇಳಿ ನಮ್ದೊಂದು ಮನವಿ ಇದೆ. ಈ ಮನವಿನ ಓದ್ತೀವಿ. ಅದ್ರ ಜೊತೆಗೆ
ಗಾಂಧಿ ಚೌಕಲ್ಲಿ ಏನು ಗೋ ಹತ್ಯೆ ನಡೀತಿತ್ತು ಸರಿಸುಮಾರು ಒಂದು 70 ವರ್ಷದಿಂದ ಅದನ್ನ ಬರೇ ಬೀಗ ಹಾಕಿದ್ದಾರೆ. ಕೌನ್ PS ಅವರು ನಿಮ್ಗೆ ಲೇಟ್ ಅಂತ ಇನ್ನೂ ವಾಪಸ್ ಕಳಿಸಿಲ್ಲ ಅನ್ನೋ ಮಾಹಿತಿ ನಮಗೆ ಕೊಟ್ಟರು. ಆದ್ರೆ ನೀವು ಒಂದ್ಸಲ ಬಂದು ಪರಿಶೀಲನೆ ಮಾಡಿದ್ರ? ಆಗಿಲ್ಲ. ನಮ್ಮ ಮೇಲಾಧಿಕಾರಿಗೆ ಫೋನ್ ಮಾಡಿದ್ದು ಡೀಟೇಲ್ಸ್ ಸಮೇತ ಅವರು ಸಟ್ ಜೆರಾಕ್ಸ್ ತೆಗೆದು ಇಟ್ಕೊಂಡ್ರು. ಈಗ ನಾಳೆ ಮೇಲಾಧಿಕಾರಿಗಳು ಹೋದಾಗ ನಿಮಗೂ ಗೊತ್ತು. ಅದಕ್ಕೆ ನಾವು ನಿಮಗೆ ವಿನಂತಿ ಮಾಡ್ಕೊಳ್ತೀವಿ, ದಯವಿಟ್ಟು ಅದ್ರ ಬಗ್ಗೆ ಗಮನ ಹರಿಸ್ರಿ. ನಾವೇನ್ ಕೇಳ್ತಿದ್ವಿ, ಯಾವ ಕಾನೂನು ಬಾಹಿರ ನಡೀತಿದೆ ಅದ್ರ ಮೇಲೆ ನೀವು ಕ್ರಮ ಕೈಗೊಂಡ್ರೆ ಮುಟ್ಗೋಲಾಗ್ರಿ ಅಂತ ಹೇಳ್ತಾ ಇದ್ವಿ. ಅಲ್ಲಿ ಒಳಗಡೆ ಮಾಂಸ ಸಿಕ್ಕಿಲ್ಲ. ಹೌದು ಸಾಹೇಬ್ರೆ, ಅಷ್ಟೆಲ್ಲ ಒಂದು ಲಾರಿ ಮೂಳೆ ಇಲ್ಲ ಒಳಗಡೆ. ಅದೆಲ್ಲ ಗೋಹತ್ಯೆ ಆದ್ರೆ ಅಲ್ಲ ಕಸಾಯಿಖಾನೆಯಲ್ಲಿ ಇರಬೇಕು. ಮತ್ತೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿದ್ರೆ ನೀವು ಒಂದ್ಸಲ ನಾವು ಹೋಗಿ ಕಳೆದ 1.5 ತಿಂಗಳಾಯ್ತು ಸರ್ FIR ಆಗಿ. ದಯವಿಟ್ಟು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀವಿ, ಕೂಡಲೇ ಅದ್ರ ಬಗ್ಗೆ ತನಿಖೆ ಆಗಬೇಕು. ಮತ್ತ ನೀವು ಅದು ಏನೇನ್ ನಗರದಲ್ಲಿ ಯಾವ ರೀತಿಯಿಂದ ಗೋಗಳು ಬಂದಿದ್ದಾವೆ, ಯಾವ್ಯಾವ ಕಾನೂನು ಬಾಹಿರವಾಗಿ ಕಸಾಯಿಖಾನೆಗಳಿದಾವೆ, ಯಾವ್ಯಾವ ಹೋಟೆಲ್ಗಳನ್ನು ಕೂಡಲೇ ಬಂದ್ ಮಾಡಿಸ್ತಕ್ಕಂಥದ್ದಾಗಬೇಕು. ಆ ಜಾಗವನ್ನು ಮುಟ್ಟುಕೊಳ್ಳ. ಹೇಳಿ. ಎಲ್ಲರೂ ನಮಸ್ಕಾರ, ಜೈ ಶ್ರೀರಾಮ್. ಇದೇ ಬರುವಂಥ ಬಕ್ರೀದ್ ಹಬ್ಬ ಒಂದು ಸಲುವಾಗಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಇವತ್ತು ರಾಜ್ಯ ಸರ್ಕಾರದಿಂದ ಸುಪ್ರೀಂ ಕೋರ್ಟ್ಲಿಂದ ಅಕ್ರಮವಾಗಿ ಗೋಹತ್ಯೆ ನಿಷೇಧ ಕಾನೂನು ಇದ್ದರೂ ಸಹಿತ ಹಲವಾರು ಯಾದಗಿರಿ ನಗರದಲ್ಲಿ ಸುಮಾರು ಆಲ್ಮೋಸ್ಟ್ ಗೋಗಳು ಒಳ ಪ್ರವೇಶ ಮಾಡಿದ್ದೇವೆ. ನಮ್ಮ ಮನವಿ ಏನಪ್ಪ ಅಂದರೆ, ಗೋಹತ್ಯೆ ನಿಷೇಧ ಕಾನೂನು ಇದ್ದರೂ ಭೀ ಇಷ್ಟೆಲ್ಲ ಗೋಗಳು ಯಾದಗಿರಿ ನಗರದಲ್ಲಿ ಹೇಗೆ ಬರ್ತಿದ್ದೇವೆ? ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರು ಹೇಳ್ತಿದ್ದಾರೆ ಹಲವಾರು ಕಡೆ ಚೆಕ್ ಪೋಸ್ಟು ನಾವು ಹಾಕಿದ್ದೀವಿ ಅಂತೇಳಿ. ಚೆಕ್ ಪೋಸ್ಟ್ ಇದ್ದರೆ ಭೀ ನಗರದಲ್ಲಿ ಯಾವ ರೀತಿಯಿಂದ ಬರ್ತಿದ್ದೇವೆ ಅದಕ್ಕೆ ನಿಮಗೆ ಮಾಹಿತಿ ಇಲ್ವಾ? ಅದಕ್ಕೆ ನಾವು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೇಳೋದು ಒಂದೇ, ನೀವು ಕಟ್ಟಣ ಕ್ರಮಗೇನ ತಗೊಳ್ಳಿಲ್ಲ ಅಂದರೆ ಮುಂದೆ ಬರುವ ದಿನಗಳಲ್ಲಿ ಬಜರಂಗ ದಳ ಇದಕ್ಕೆ ತಕ್ಕ ಪಾಠ ಕೊಡಬೇಕಾಗುತ್ತದೆ. ಮತ್ತು ನಾವೇ ಎಲ್ಲೆಲ್ಲಿ ಇಲ್ಲಿಗಲ್ಲಾಗಿ ಕಸಾಯಿಖಾನೆಗಳಿದೆ ಯಾದಗಿರಿ ನಗರದಲ್ಲಿ ಸುಮಾರಿದೆ. ನಾವೆಲ್ಲ ಮನವಿ ಕೊಟ್ಟಿರುವಿ, 2 ದಿನ ಬಂದ್ ಆತ, 3 ದಿನ ಮತ್ತೆ ಚಾಲೆ ಆತ. ಆ ಥರ ಆಗಬಾರ್ದು. ಏನಪ್ಪ ಅಂದರೆ ಪೂರ ಪರ್ಮನೆಂಟ್ ಬಂದಾಗ ಎಲ್ಲೆಲ್ಲಿ ಇಲ್ಲಿಗಲ್ಲ ಎಲ್ಲೆಲ್ಲಿ ಇಲ್ಲಿಗಲಿಲ್ಲ ಅವೆಲ್ಲ ನೋಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ಬರಬೇಕು. ತಾವು ಏನಾಗನ ಕ್ರಮಗಳನ್ನು ಕೈ ತಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಕಸಾಯಿಖಾನೆಗಳು ನುಗ್ಗಿ ಹೋಗಿ ನಾವೇ ಬಜರಂಗ ದಳದವರು ಬಂದ್ ಮಾಡೋ ಕೆಲಸ ಅಂತ ಮಾಡ್ತೇವೆ. ತಮ್ಮ ಹೆಸರು? ತಾಯಪ್ಪ ಸರ್, ಬಜರಂಗ. ನಿಜಾಮುದ್ದೀನ್ ಯಾದಗಿರಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.